ಕರ್ತನಲ್ಲಿ ಪ್ರಿಯರೇ, ಆತ್ಮದಾಹ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಿಸಿ ನಡೆಸಲಿ. ಪ್ರಿಯರೇ, ಕಳೆದ ವಾರದಲ್ಲಿ ನಾವು ಧ್ಯಾನಿಸ್ತಿದ್ದಂಥ ವಾಕ್ಯ ಭಾಗ ವಿಮೋಚನ ಕಾಂಡ 5ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಫರೋಹನು ಮೋಶೆ ಆರೋನರಿಗೆ ಹೀಗೆ ಹೇಳ್ತದೆ, ಯೆಹೋವನು ಯಾರೋ ನಂಗೆ ಗೊತ್ತಿಲ್ಲ, ಅವನ ಮಾತನ್ನು ನಾನು ಯಾಕೆ ಕೇಳಬೇಕು? ಇಸ್ರಾಯೇಲರನ್ನು ಇಲ್ಲಿಂದ ಹೊರಟು ಹೋಗಲಿಕ್ಕೆ, ಆರಾಧಿಸಲಿಕ್ಕೆ ನಾನು ಬಿಡುವುದೇ ಇಲ್ಲ ಅಂಥೇಳಿ ಒಂದು ಹಠದ ಮಾತನ್ನು ಹೇಳೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ಕಳೆದ ದಿವಸಗಳನ್ನು ನಾವು ಧ್ಯಾನಿಸ್ತಾ ಇದ್ದಂತೆ ಐಗುಪ್ತ ದೇಶವು ಇವತ್ತಿನ ಈ ಲೋಕವನ್ನು ಸೂಚಿಸ್ತದೆ ಎಂಬುದಾಗಿಯೂ, ನಂತರ ಫರೋಹನು ಸೈತಾನನ ಒಂದು ವ್ಯವಸ್ಥೆಗೆ ಅನುಗುಣವಾಗಿರುವುದನ್ನು ನಾವು ಧ್ಯಾನಿಸ್ತಾ ಇದ್ದೆವು. ಇದೇ ಫರೋಹನು 5ನೇ ಅಧ್ಯಾಯ 2ನೇ ವಚನದಲ್ಲಿ 3ನೇ ವಚನದಲ್ಲಿ ಹೇಳ್ತಾನೆ, ಹೋಗಲಿಕ್ಕೆ ಒಪ್ಪುವುದೇ ಇಲ್ಲ ಅಂತ ಹೇಳಿದವನು. ಕೊನೆಗೆ ಅವನು ನಂಬಿದ್ದಂಥ ದೇವತೆಗಳು ಏನು ಮಾಡಲಿಕ್ಕಾಗದೆ, ಆ ದೇವತೆಗಳು ಯಾವುದಕ್ಕೆ ಫೇಮಸ್ ಆಗಿತ್ತೋ ಆ ಒಂದು ಕಾರ್ಯದಲ್ಲಿ ಅವುಗಳಿಗೆ ಏನು ಮಾಡಲಿಕ್ಕಾಗಲಿಲ್ಲ. ಉದಾಹರಣೆಗೆ ನೈಲ್ ನದಿಯನ್ನು ಪವಿತ್ರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಇರುವಂಥ ದೇವತೆಯು, ಆ ದೇವತೆಗೆ ಪಾಠ ಕಲಿಸಲಿಕ್ಕೆ ದೇವರು ನೈಲ್ ನದಿಯನ್ನು ರಕ್ತವಾಗುವಾಗೆ ಮಾಡಿದ. ಕೊನೆಗೆ ಆ ದೇವತೆಯಿಂದ ಏನು ಮಾಡಲಿಕ್ಕಾಗಲಿಲ್ಲ. ಹೀಗೆ ಎಲ್ಲ ವ್ಯಾಧಿಗಳು ಅವನು ಆತುಕೊಂಡಿದ್ದಂಥ ಎಲ್ಲ ದೇವತೆಗಳಿಗೆ ಪಾಠ ಕಲಿಸಂತಾಯಿತು. ಅದಕ್ಕಾಗಿ ಆ ದೇವತೆಗಳ ನಿಮಿತ್ತವಾಗಿ ಫರೋಹನು ಕಠಿಣಗೊಳ್ತಾ ಬಂದ. ಕೊನೆಗೆ ಆ ಎಲ್ಲ ದೇವತೆಗಳು ಅವನಿಗೆ ಕೈ ಕೊಟ್ಟಾಗ ಏನು ಮಾಡಲಿಕ್ಕಾಗಲಿ. ಯಾಕಂದರೆ ಜೀವ ಸ್ವರೂಪನಾದ ದೇವರ ಮುಂದೆ ಲೋಕದ ಯಾವ ಶಕ್ತಿಗಳು ಕಾರ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಕೊನೆಗೆ ಅವನು ಏನು ಮಾಡಿದ? 12ನೇ ಅಧ್ಯಾಯದಲ್ಲಿ 32ನೇ ವಚನದಲ್ಲಿ, ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧಿಸಿರಿ, ನೀವು ಕೇಳಿಕೊಂಡಂತೆ ದನ ಕುರಿಗಳನ್ನು ತೆಗೆದುಕೊಂಡು ಹೋಗಬಹುದು, ಅಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿ, ನನ್ನ ಹಿತಕ್ಕಾಗಿಯೇ ಪ್ರಾರ್ಥಿಸಿ. ಅದರ ಅರ್ಥ ಅವನ ಪೊಸಿಷನ್ ಏನಾಯಿತು? ಯಾರೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಅಂತ ಹೇಳಿದವನು ಈಗ ಸರ್ವಶಕ್ತನಾದ ದೇವರು ಯಾರು ಎಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತಾಯಿತು. ಅನೇಕ ಆತ್ಮಿಕ ವಿಷಯಗಳನ್ನು ನಮ್ಮ ಇವತ್ತಿನ ದಿನಗಳಿಗೆ ಹೋಲಿಸಿ ನಾವು ತಿಳ್ಕೊಳ್ಬೋದು. ದೇವರಿಗೆ ತಿರುಗಿ ಬಿದ್ದು ಯಾರಾದರೂ ಗೆದ್ದಿದ್ದಾರಾ? ಈ ಭೂಮಿ ಮೇಲೆ ಯಾರೂ ಇಲ್ಲ. ಆರಾಧನೆಗೆ ನಾನು ಹೋಗಲ್ಲ, ಪ್ರಾರ್ಥನೆ ಮಾಡಲ್ಲ, ನಾನು ಈ ರೀತಿಯಲ್ಲಿ ಇರ್ತೇನೆ, ನಾನು ಒಟ್ರಾಸಿ ಜೀವಿಸ್ತೇನೆ ಎಂಬುದಾಗಿ ಹೇಳಿದಂಥ ಯಾರಾದರೂ ಉದ್ಧಾರವಾದದನ್ನು ಕಂಡಿದ್ದೇವಾ? ಭೂಮಿ ಮೇಲೆ ಸಾಧ್ಯ ಇಲ್ಲ. ಆದರೂ ಕಠಿಣತ್ವದ ಸ್ಪಿರಿಟ್ ಸೈತಾನ ಕಳಿಸಿಕೊಡ್ತಾನೆ. ದೇವರ ವಾಕ್ಯ ಸ್ವೀಕರಿಸದಂತೆ, ಆರಾಧನೆ ಮಾಡದಂತೆ, ಪ್ರಾರ್ಥಿಸದಂತೆ ಅನೇಕ ಅಡ್ಡಿತಡೆಗಳನ್ನು ತಂದು ಹಾಕ್ತಾನೆ. ದೇವರ ಮಕ್ಕಳೇ, ಸೈತಾನ ಮಾತು ಕೇಳಿದರೆ ಒಂದು ದಿವಸ ಸೈತಾನನು ನರಕಕ್ಕೆ ದಬ್ಬಲ್ಪಡ್ತಾನೆ. ಅವನ ಮಾತುಗಳನ್ನು ಕೇಳಿದವರು ದಬ್ಬಲ್ಪಡ್ತಾರೆ. ಆದ್ದರಿಂದ ನಮ್ಮ ಜೀವಿತ ಯಾವ ನೆಲೆಯಲ್ಲಿದೆ, ನಮ್ಮ ಆತ್ಮೀಯತೆ ಯಾವ ಅನುಭವದಲ್ಲಿದೆ ಎಂಬುದಾಗಿ ನಾವು ವಿಚಾರಿಸಿಕೊಳ್ಳೋಣ. ದೇವರ ಹತ್ರ ನಾವು ಕೇಳಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ಈ ಒಂದು ಆತ್ಮಿಕ ಅನುಭವ ನಮ್ಮ ಜೀವಿತದಲ್ಲಿ ನಮಗೆ ಪ್ರಯೋಜನಕರವಾಗಿರಬೇಕು. ನಾನು ದೇವರ ಮಾತನ್ನು ಕೇಳಿದರೆ ನಿತ್ಯ ಜೀವ ಖಂಡಿತ. ಸೈತಾನ ಮಾತುಗಳನ್ನು ಕೇಳಿ ಯಾರಾದರೂ ಉದ್ಧಾರ ಆದದ್ದು ನಾವು ಕಾಣ್ತೀವ? ಇಲ್ಲ. ನೀನು ಪ್ರೇಯರಿಗೆ ಹೋಗಬೇಡ, ಆರಾಧನೆಗೆ ಹೋಗಬೇಡ, ಸೈತಾನ ಹೇಳ್ತಾನೆ. ಇಲ್ಲ ಅನ್ನೋತೆ ನಿಮ್ಮನ್ನು ಹೊರಟು ಹೋಗಿ ಆರಾಧನೆ ಮಾಡೋದಕ್ಕೆ ಒಪ್ಪುವುದೇ ಇಲ್ಲ ಅಂತ ಹೇಳಿದರೆ ಬಿಡೋದೇ ಇಲ್ಲ. ಇವತ್ತು ಎಷ್ಟೋ ಜನ ವಿಶ್ವಾಸಿಗಳು ಸಹ ಇವನ ಮಾತನ್ನು ಹೇಳ್ತಾರೆ, ಪಾಸ್ಟ್ರೇ ನಂಗೆ ಆರಾಧನೆಗೆ ಹೋಗ್ಲಿಕ್ಕೇ ಆಗಲ್ಲ, ಏನು ಮಾಡಿದರೂ ಆಗ್ತಾ ಇಲ್ಲ. ಯಾರು ಹೇಳ್ತಾ ಇದ್ದಾರೆ? ನಮ್ಮ ದೇವರು ನಿಮಗೆ ಬಿಡುಗಡೆ ಕೊಟ್ಟದ್ದು ಈ ಮಾತುಗಳನ್ನು ಆಡಲಿಕ್ಕೋ? ಇಲ್ಲ. ನೀವು ನಿಜವಾಗಿ ವಿಶ್ವಾಸಿಯಾಗಿದ್ದರೆ ಒಂದು ಭಾನುವಾರ ನಿನ್ನ ಜೀವನದಲ್ಲಿ ನಿನ್ನ ಕಾರ್ಯಕ್ಕಾಗಿ ಉಪಯೋಗಿಸಬಾರದು. ನಿನ್ನ ದೇವರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸಬೇಕು. ನಿನ್ನ ಸ್ವಂತ ಕಾರ್ಯಗಳನ್ನು ಉಳಿದ 6 ದಿವಸಗಳನ್ನು ಮಾಡ್ತೀಯ, ಪುನಃ ದೇವರ ದಿವಸವನ್ನು ಕದ್ದುಕೊಳ್ಳುವುದಾ? ಆತ್ಮ ಒಂದು ವಿಚಾರಿಸ್ಕೊಳ್ಬೇಕು. ದೇವರ ನಿಮ್ದಲ್ಲ. ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ ನಮಗೋಸ್ಕರ ಜೀವಿಸಲಿಕ್ಕಲ್ಲ, ದೇವರಿಗೋಸ್ಕರ ಜೀವಿಸಲಿಕ್ಕೆ. ಹಾಗಾಗಿ ಆ ದಿನವನ್ನು ದೇವರಿಗಾಗಿ ನೀವು ಉಪಯೋಗ ಮಾಡಬೇಕು. ಕಾರಣಗಳನ್ನು ಹೇಳುತ್ತಾ ಹೋಗುವಾಗ ಸಾವಿರಾರು ಕಾರಣಗಳು ಬರುತ್ತೆ. ನೀನು ಒಂದು ಕಾರಣ ಹೇಳುವುದಕ್ಕೆ ನಿನ್ನ ಶರೀರವನ್ನು ಪುಷ್ಟೀಕರಿಸಿದರೆ, ಮನಸ್ಸನ್ನು ಪುಷ್ಟೀಕರಿಸಿದರೆ 10 ಕಾರಣಗಳು ಕಣ್ಣಿಗೆ ಕಾಣುವಾಗ ನಿಜವಾಗಿ ಕಾಣುವಂಥ ಕಾರಣಗಳನ್ನೇ ಸೈತಾನ ತಂದು ಹಾಕ್ತಾನೆ.
ವಿಶ್ವಾಸಿಯೇ, ನೀನು ಕಾರಣ ಇಲ್ಲದೆ ಇರುವಂಥ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ಕೊಟ್ಟಿದ್ದಾನೆ. ಕಾರಣಗಳನ್ನು ಹೇಳಿ ಆತ್ಮೀಯತೆಯನ್ನು ಬದಿಗಿಡುವಂಥ ಕಾರಣಗಳನ್ನು ದೇವರು ಕೊಡಲಿಲ್ಲ. ನಮ್ಮ ದೇವರು ಜೀವಿಸುವ ದೇವರು, ಮರಣವನ್ನು ಜಯಿಸಿ ಬಂದ ಕರ್ತನು ಜಯ ಕೊಡುವ ಕರ್ತನಾಗಿದ್ದಾನೆ. ಕಾರಣಗಳನ್ನು ಹೇಳಿಕೊಂಡು ಇದನ್ನು ಹೇಳಿಕೊಂಡು ಅವರನ್ನು ದೂರಿಕೊಂಡು ದೇವರ ಸಾನ್ನಿಧ್ಯವನ್ನು ಅಲಕ್ಷ್ಯ ಮಾಡುವ ಜೀವಿತ ಯಾರ ಕೈಯಲ್ಲಿದೆ? ನಮ್ಮ ಜೀವಿತ ನಮ್ಮ ಕೈಯಲ್ಲಿಲ್ಲ, ಅದು ದೇವರ ಕೈಯಲ್ಲಿದೆ. ದೇವರಿಗೆ ಭಯಪಟ್ಟು ನಡೆಯುವುದನ್ನು ಮಾತ್ರ ದೇವರು ಬಯಸ್ತಾನೆ ಹೊರತಾಗಿ ಅದಕ್ಕಿಂತ ಹೆಚ್ಚಾಗಿ ಯಾವುದನ್ನು ಬಯಸುವುದಿಲ್ಲ. ಇಲ್ಲಿ ಸೈತಾನ್ ಹೇಳ್ತಾನೆ, ನಿಮ್ಮನ್ನು ಬಿಡುವುದೇ ಇಲ್ಲ, ಆರಾಧನೆ ಹೋಗ್ಲಿಕ್ಕೆ ಬಿಡುವುದೇ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಬಿಡುವುದೇ ಇಲ್ಲ, ಪರ್ಸನಲ್ ಪ್ರೇಯರ್ ಮಾಡಲಿಕ್ಕೆ ಬಿಡುವುದೇ ಇಲ್ಲ, ಕುಟುಂಬ ಪ್ರಾರ್ಥನೆ ಮಾಡಲಿಕ್ಕೆ ಬಿಡುವುದೇ ಇಲ್ಲ, ಇನ್ನೊಬ್ಬರಿಂದ ಅನ್ಯೋನ್ಯವಾಗಿ ಇರಲಿಕ್ಕೆ ಬಿಡುವುದೇ ಇಲ್ಲ, ಆತ್ಮಿಕ ವಿಷಯಗಳನ್ನು ನಿಮ್ಮ ಮುಂದೆ ಹೋಗ್ಲಿಕ್ಕೆ ಬಿಡುವುದೇ ಇಲ್ಲ. ಲೋಕದಲ್ಲಿ ನೀನು ಎಷ್ಟು ಬೇಕಾದ್ರೆ ಏನು ಬೇಕಾದ್ರೆ ಮಾಡು, ಆತ್ಮಿಕ ವಿಷಯಗಳನ್ನು ನೀನು ಬಿಡುವುದೇ ಇಲ್ಲ. ವಿಶ್ವಾಸಿಗಳ ಅನ್ಯೋನ್ಯತೆ ಬಿಡುವುದಿಲ್ಲ. ಲೋಕದ ವ್ಯವಹಾರಗಳನ್ನು ನೀನು ಯಾರೊಟ್ಟಿಗೆ ಬೇಕಾದ್ರೆ ಇರು, ಪ್ರಾರ್ಥನೆ ವಿಷಯಗಳನ್ನು ಬಿಡುವುದಿಲ್ಲ. ನಮ್ಮ ದೇವರು ಯಾರು? ನಮಗೆ ಸಿಕ್ಕಿದ ರಕ್ಷಣೆ ಅಷ್ಟು ಬಲಹೀನವ? ದೇವರು ನಮಗೆ ಕೊಟ್ಟ ಬಿಡುಗಡೆ ಅಷ್ಟು ಟೆಂಪರರಿಯಾ? ಇವತ್ತು ನಮಗೆ ನಿತ್ಯ ಜೀವದ ಅನುಭವವನ್ನು ಕರ್ತನು ಕೊಟ್ಟಿದ್ದಾನೆ. ಇದೇ ಸೈತಾನನು ಏನು ಮಾಡ್ತಿದ್ದಾನೆ? ಪರೋಹನು, ನೀವು ಹೋಗ್ಬೋದು, ಹೋಗಿ ಆರಾಧಿಸಿ ಎಂಬುದಾಗಿ ಹೇಳ್ತಾ ಇರೋದನ್ನು ನಾವು ನೋಡುತ್ತೇವೆ. ಹಾಗಾಗಿ ಈ ಒಂದು ಆತ್ಮಿಕ ವಿಷಯಗಳು ನಮ್ಮ ಜೀವಿತದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಇವತ್ತೆಷ್ಟೋ ಜನ ನನಗೆ ಸ್ವಾತಂತ್ರ್ಯ ಆರಾಧನೆ ಮಾಡಲಿಕ್ಕೆ ಇಲ್ಲ ಅಂತೇಳಿ ಕೂತ್ಕೊಂಡ್ಬಿಡ್ತೀರಾ? ಇಲ್ಲ. ಭೂಮಿ ಆಕಾಶಗಳು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಬರಬೇಕಾದ ರಕ್ಷಣೆ ಇನ್ನು ಯಾರಲ್ಲಿ ಕೊಡಲಿಲ್ಲ, ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಕೊಟ್ಟಿದ್ದಾನೆ. ಆ ಯೇಸುವನ್ನು ಅಂಗೀಕರಿಸಿ ಆತನಿಗಾಗಿ ಜೀವಿಸುವುದು ಒಂದೇ ಒಂದು ಮಾರ್ಗ ಕರ್ತನು ಈ ಲೋಕದಲ್ಲಿ ನಮಗೆ ಕೊಟ್ಟಿದ್ದಾನೆ. ಅನೇಕ ಇಲ್ಲ, ಒಂದೇ ಮಾರ್ಗ, ನಾನೇ ಮಾರ್ಗ, ಸತ್ಯ, ಜೀವವು, ನನ್ನ ಹೊರತಾಗಿ ಯಾರು ದೇವರ ಬಳಿಗೆ ಹೋಗುವುದಿಲ್ಲ. ಹಾಗಿರುವಾಗ ಆತನನ್ನು ನಾವು ಆತುಕೊಳ್ಳೋಣ, ನಿರೀಕ್ಷಿಸೋಣ. ಕಾರಣಗಳನ್ನು ಹೇಳಿಕೊಂಡು ಪ್ರಾರ್ಥನೆಗಳನ್ನು ಆತ್ಮೀಯತೆಯನ್ನು ಬಿಟ್ಟರೆ ನನ್ನ ಮನೆ ಯಜಮಾನ ಯಾರು? ಸಮಸ್ಯೆಗಳ ಸುರಿಮಳೆಯೇ ನನ್ನ ಮನೆ, ಆಶೀರ್ವಾದದ ಸುರಿಮಳೆ ನನ್ನ ಮನೆಯ. ದ್ವೇಷ, ಕಲಹ, ಜಗಳಗಳು, ಹೊಟ್ಟೆಗಿಚ್ಚುಗಳು, ಬ್ಯಾಕ್ ಬೈಟಿಂಗ್ ನನ್ನ ಮನೆಯ ಮೆನು ಆಗಿದೆಯಾ? ಆಶೀರ್ವಾದ, ಸಂತೋಷ, ಸಮಾಧಾನ, ನೆಮ್ಮದಿ ನನ್ನ ಮನೆಯ ಮೆನು ಆಗಿದೆಯಾ? ನನ್ನ ಮನೆ ಯಾವ ಫ್ಯಾಕ್ಟ್ರಿ ಆಗಿದೆ? ಪ್ರೀತಿ, ಸಂತೋಷ, ಸಮಾಧಾನ ಉಕ್ಕಿಸುವಂಥ ಒಂದು ಫ್ಯಾಕ್ಟ್ರಿ ಆಗಿದೆಯಾ? ಅಥವಾ ನಾನಾ ರೀತಿಯ ಹೊಟ್ಟೆಗಿಚ್ಚು, ಮತ್ಸರ, ಚಾಡಿ, ದ್ವೇಷ, ಕಲಹಗಳನ್ನುಂಟು ಮಾಡುವಂಥ ಫ್ಯಾಕ್ಟ್ರಿ ಆಗಿದೆಯಾ? ಇವತ್ತು ನನ್ನ ಮನೆಯಲ್ಲಿ ಯೇಸು ಸ್ವಾಮಿ ಯಜಮಾನನಾಗಿದ್ದರೆ ಯೇಸುವಿನ ಗುಣಲಕ್ಷಣ ನನ್ನ ಮನೆಯಿಂದ ಹೊರಗೆ ಬರುತ್ತೆ, ನಮ್ಮ ಮನೆಯಲ್ಲಿರುವಂಥ ಒಬ್ಬೊಬ್ಬರಿಂದ ಹೊರಗೆ ಬರುತ್ತೆ. ನನ್ನ ಮನೆಯಲ್ಲಿ ಯೇಸು ಸ್ವಾಮಿ ಯಜಮಾನನಾಗಿದ್ದುಕೊಂಡು ಹೊಟ್ಟೆಗಿಚ್ಚು, ಮತ್ಸರ, ಇವೆಲ್ಲವೂ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಯೇಸುವಿನ ಗುಣಲಕ್ಷಣಗಳು ಮಾತ್ರ ನಮ್ಮ ಮನೆಯಲ್ಲಿ ಕಾಣಬೇಕು. ಇವತ್ತು ಯೇಸುವಿನ ಹೆಸರನ್ನು ಹೇಳಿ ದ್ವೇಷ, ಕಲಹಗಳನ್ನು ನಮ್ಮ ಜೀವಿತದಲ್ಲಿ ಬಿತ್ತುತ್ತಾ ಜೀವಿಸುವುದಾದರೆ ಒಂದು ಭಯ ನಮಗಿರಲಿ, ನಾವು ಹೇಗೂ ಜೀವಿಸ್ಬೋದು. ಮಕ್ಕಳ ಕಾಲಕ್ಕೆ ದೇವರು ಬಿಡ್ತಾರಾ? ಮುಂದಿನ ತಲೆಮಾರಿಗೆ ದೇವರು ಬಿಡ್ತಾರಾ? ಹಾಗಾಗಿ ದೇವರಿಗೆ ಭಯಭಕ್ತಿಯಲ್ಲಿ ನಾವು ಜೀವಿಸಿದರೆ 1000 ತಲೆಮಾರಿನವರೆಗೂ ದೇವರ ಆಶೀರ್ವಾದ ಇರ್ತದೆ. ದೇವರ ಆಜ್ಞೆಗಳನ್ನು ಮೀರಿ ನಡೆದರೆ 4 ತಲೆಮಾರಿನವರೆಗೂ ದೇವರ ಕೋಪ ಇರುತ್ತೆ. ಅದು ಬೇಡ. ನಾವು ದೇವರ ಕೃಪೆಯ ಕಾಲದಲ್ಲಿದ್ದೇವೆ. ದೇವರ ಆಶೀರ್ವಾದನ ಹೊಂದಿಕೊಳ್ಳೋಣ. ದೇವರ ಆಶೀರ್ವಾದಕ್ಕೆ ಸಂಬಂಧಪಟ್ಟ ಜೀವಿತ ನಮ್ಮದಾಗಿರುವಂತೆ ದೇವರ ಹತ್ರ ನಾವು ಬೇಡಿಕೊಳ್ಳೋಣ. ಒಪ್ಪುವುದೇ ಇಲ್ಲ, ಬಿಡುವುದೇ ಇಲ್ಲ ಅಂತ ಹೇಳಿದಾಗ ಎಲ್ಲ ರೀತಿಯ ಬಾಧೆಗಳು ಅಲ್ಲಿ ಕಾಣುತ್ತೇವೆ. ನಾವು 7-8 ರೀತಿಯ ಬಾಧೆಗಳನ್ನು ಅಲ್ಲಿ ನಾವು ನೋಡುತ್ತೇವೆ. ಆ ಬಾಧೆಗಳೆಲ್ಲ ಅನುಭವಿಸಿದ ನಂತರ ಅಲ್ಲಿ ನಾವು ನೋಡುತ್ತೇವೆ ಅವನ ಮನಸ್ಸು ಹೇಗೆ ಬದಲಾಯಿತು. ಕೊನೆಗೆ ಮಿಡತೆಗಳಿಂದ ಬಾಧೆ ಉಂಟಾದಾಗ ಅವನೊಂದು ಐಡಿಯಾ ಮಾಡ್ತಾನೆ. ಏನಂದರೆ 10ನೇ ಅಧ್ಯಾಯ 11ನೇ ವಚನದಲ್ಲಿ, ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಯೆಹೋವನನ್ನು ಆರಾಧಿಸಿ ಬರಬಹುದು, ನೀವು ಕೊಂಡದ್ದು ಅಷ್ಟೇ ಅಲ್ಲವೇ ಎಂದು ಹೇಳಿ ಅವರನ್ನು ತನ್ನ ಸನ್ನಿಧ ಹೊರಡಿಸಿ ಬಿಟ್ಟನು. ಪ್ರಿಯರೇ, ಇವತ್ತು ನಿಮ್ಮ ಜೀವನದಲ್ಲಿ ದೇವರನ್ನು ಸೇವಿಸುವಾಗ ಯೆಹೋಶುವನಾಗೆ ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆಂಬಂಥ ಆರಾಧನೆಯ ಆತ್ಮಿಕ ಮನೆಯಾಗಿರಬೇಕು. ಸೈತಾನ ಹೇಳ್ತಾ ಇದ್ದಾನೆ, ಗಂಡಸರು ಮಾತ್ರ ಹೋಗಿ, ಉಳಿದವರು ಮನೆಯಲ್ಲಿ ಕೂತ್ಕೊಳ್ಳಿ. ಕೆಲವು ಮನೆಗಳಲ್ಲಿ ಆರಾಧನೆ ಹೀಗಿರುತ್ತೆ, ಮನೆಯಲ್ಲಿ ಒಬ್ಬರು ಮಾತ್ರ ಹೋಗಿ ರೆಪ್ರೆಸೆಂಟ್ ಮಾಡಿ ಬರೋದು, ಚರ್ಚಲ್ಲಿ ಏನಾಗ್ತದೆ ನೋಡೋಣ ಅಂತ. ಉಳಿದವರೆಲ್ಲ ಮನೆಯಲ್ಲಿ ಮನೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋದು ಶುದ್ಧ ತಪ್ಪದು. ಅದು ದೇವರ ಯೋಚನೆ ಅಲ್ಲ. ನಮ್ಮ ಮನೆ ಯಜಮಾನ ಯಾರು? ಇನ್ನು ಕೆಲವು ಕಡೆಗಳು ಏನಾಗಿರುತ್ತೆ, ಎಲ್ಲರೂ ಹೋಗಿರ್ತಾರೆ, ಒಬ್ಬರು ಮಾತ್ರ ಉಳಿದಿರ್ತಾರೆ. ಮನೆ ಕೆಲಸ, ಅಡಿಗೆ, ಮತ್ತೊಂದು ಇನ್ನೊಂದು ಮಾಡುವಾಗ ಬಂದು ಕೂಡಲೇ ಊಟ ಮಾಡಲಿಕ್ಕೆ ಯಾರು ಹೇಳಿದ್ರು?
ಇವತ್ತು ವಿಶ್ವಾಸಿ, ನಿನ್ನ ಜೀವನದಲ್ಲಿ ದೇವರ ಭಯ ಇದ್ದರೆ ನೀನು ದೇವರ ದಿವಸವನ್ನು ದೇವರಿಗಾಗಿ ಮೀಸಲಾಗಿ ಇಡಬೇಕು. ಇಲ್ಲದಿದ್ದರೆ ನೀ ದೇವರಿಗೆ ತಿರುಗಿ ಬಿದ್ದು ದೇವರ ಒಂದಿಗೆ ಯುದ್ಧ ಮಾಡುವಂಥ ಒಂದು ಸನ್ನಿವೇಶ ಉಂಟು ಮಾಡಿದ ಹಾಗೆ ಕಾಣುತ್ತೆ. ಯಾವತ್ತೂ ಸಹ ದೇವರ ಭಯ ಸ್ವಲ್ಪ ಇದ್ದರೆ ನೀನು ಭಾನುವಾರದಲ್ಲಿ ದೇವರ ಆರಾಧನೆ ತಪ್ಪಿಸಿ ಮನೆಯಲ್ಲಿ ಸ್ವಚ್ಛಂದವಾಗಿ ಅಥವಾ ನಿನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ನಿನಗೆ ದೇವರ ಭಯ ಇಲ್ಲದೆ ಇರೋದರಿಂದ ನೀನು ದೇವರ ಆಲಯವನ್ನು ಅಲಕ್ಷ್ಯ ಮಾಡ್ತಾ ಇದೆಯಾ. ದೇವರು ನಿನ್ನೊಂದಿಗೆ ಮಾತನಾಡಿದರೆ ದೇವರ ಹತ್ರ ಕೇಳಿ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಒಪ್ಪಿಸಿಕೊಡು. ಇವತ್ತು ನಮ್ಮ ಜೀವಿತ ಸ್ವಲ್ಪ ದಿವಸ, ಯಾವಾಗ ಯಾರು ಉಸಿರು ಹೋಗುತ್ತೆ ಯಾರಿಗೆ ಗೊತ್ತು, ಎಷ್ಟು ದಿವಸ ಬದುಕ್ತಿ ಯಾರಿಗೆ ಗೊತ್ತಿದೆ. ಉಸಿರು ನಿಂತ ಮೇಲೆ ಯಾರಿದ್ದಾರೆ ನಮಗೆ? ಯಾವ ಗಂಡನು ಬರಲ್ಲ, ಹೆಂಡತಿನೂ ಬರಲ್ಲ, ಮಕ್ಕಳು ಬರಲ್ಲ, ಬರೋದು ಗೋರಿ ತನಕ ಅಷ್ಟೇ. ಮುಂದೆ ಯಾರಿದ್ದಾರೆ ಪ್ರಿಯರೇ? ಆ ಸೀರಿಯಸ್ನೆಸ್ ನಾವು ಅರ್ಥ ಮಾಡ್ಕೊಳ್ಳೋಣ. ಪರಲೋಕ ರಾಜ್ಯ ಅದರದ್ದೇ ಆದಂಥ ಮಾನ್ಯತೆ ಇದೆ, ಪರಲೋಕ ರಾಜ್ಯಕ್ಕೆ ಅದರದ್ದೇ ಆದಂಥ ಡಿಗ್ನಿಟಿ ಇದೆ, ಪರಲೋಕ ರಾಜ್ಯಕ್ಕೆ ಅದರದ್ದೇ ಆದ ಸ್ಟ್ಯಾಂಡರ್ಡ್ ಇದೆ. ಇವತ್ತೊಂದು ಶಾಲೆ, ಒಳ್ಳೆ ಶಾಲೆ ಅಂದರೆ ಹೇಗೆ ಮಕ್ಕಳನ್ನು ಸೇರಿಸ್ತೇವೆ? ಯಾಕೆ ಗೌರ್ಮೆಂಟು ಅಥವಾ ಇನ್ನೊಂದು ಅಲ್ಲಿಗೆ ಯಾಕೆ ಸೇರಿಸಲ್ಲ? ಒಂದು ಶಾಲೆದ ಡಿಗ್ನಿಟಿಯನ್ನು ಎಷ್ಟು ಮಾತಾಡ್ತೇವೆ, ಎಷ್ಟು ಹೇಳ್ತೇವೆ. ನನ್ನ ಮಗ ಹೋಗೋ ಶಾಲೆ ಗೊತ್ತಾ, ಮಗಳು ಹೋಗೋ ಶಾಲೆ ಗೊತ್ತಾ, ಇಂಥವು ಇದು ಗೊತ್ತಾ, ಅದು ಗೊತ್ತಾ. ಆದರೆ ಪರಲೋಕ ರಾಜ್ಯದ ಸ್ಟ್ಯಾಂಡರ್ಡ್ ಇಲ್ವಾ? ನಾನು ಒಟ್ರಾಸಿ ಯಾವಾಗ ಬೇಕಾದ್ರೆ ಹೇಳ್ಬೋದು, ಪ್ರಾರ್ಥನೆ ಮಾಡ್ಬೋದು, ಮಾಡದೇ ಇರ್ಬೋದು, ಆಲಯಕ್ಕೆ ಹೋಗ್ಬೋದು, ಹೋಗದೇ ಇರ್ಬೋದು, ಕರ್ತನಿಗಾಗಿ 10ರಲ್ಲಿ 1 ಭಾಗವನ್ನು ಕೊಡ್ಬೋದು, ಕೊಡದೇ ಇರ್ಬೋದು. ನನ್ನ ಜೀವನ ಏನು ಮಾಡಿದ್ರು ಮಾಡದಿದ್ರು ನನ್ನ ಪರಲೋಕ ರಾಜ್ಯ ಅಂಥದ್ದು ಇಲ್ಲ. ನನ್ನ ಯೋಚನೆ ಯಾವುದೋ ಗೆದ್ದಲು ಹಿಡಿದಂಥ ರೀತಿಯಲ್ಲಿದೆ. ಅದು ಸೈತಾನ ವಶ ಪಡ್ಕೊಂಡು ಅವನೊಂದು ರೀತಿ ಆತ್ಮಿಕ ಕ್ಯಾನ್ಸರ್ನಾಗೆ ನನ್ನ ಜೀವಿತವನ್ನು ತಿಂದಾಕ್ತಾ ಇದ್ದಾನೆ. ನೋ, ದೇವರ ಮುಂದೆ ಒಪ್ಪಿಸಿಕೊಟ್ಟು ಪರಲೋಕ ರಾಜ್ಯದ ಮಾನ್ಯತೆ ಏನು, ಪರಲೋಕ ಅಂದರೆ ಏನು, ಪ್ರಕಟಣೆಯಲ್ಲಿ ನಾವು ನೋಡೋಣ, ಪ್ರವಾದನ ಪುಸ್ತಕಗಳನ್ನು ನೋಡೋಣ. ದೇವರ ರಾಜ್ಯ ಏನಾಗಿದೆ, ಪರಲೋಕ ರಾಜ್ಯದ ಬಲ ಏನು, ಗೌರವ ಏನು, ಮಾನವೇನು. ನಾವು ನೀವು ಯೋಚನೆ ಮಾಡುವ ಹಾಗೆ ಪರಲೋಕ ಇಲ್ಲ, ನಾವು ನೀವು ಯೋಚನೆ ಮಾಡುವ ಹಾಗೆ ನಮಗೆ ಸ್ವರ್ಗನ ಅಲ್ಲ. ಪರಲೋಕ ರಾಜ್ಯಕ್ಕೆ ಅದರದ್ದೇ ಆದ ಸ್ಟ್ಯಾಂಡರ್ಡ್ ಇದೆ. ಇಲ್ಲದಿದ್ದರೆ ಐಶ್ವರ್ಯವಂತನಾದ ಮನುಷ್ಯನ ಸತ್ತಾಗ ಸೀದಾ ಸ್ವರ್ಗಕ್ಕೆ ಹೋಗಬೇಕಾಗಿತ್ತು. ಯಾಕಂದ್ರೆ ಅವನಿಗೆ ಉತ್ತರ ಕ್ರಿಯೆ ಆಯಿತು. ಬಡ ಲಾಜರನಿಗೆ ಉತ್ತರ ಕ್ರಿಯೆ ಆಗಲಿಲ್ಲ. ಎಲ್ಲಿಗೋದ ಅವನಿಗೆ ಉತ್ತರ ಕ್ರಿಯೆ ಆಗಿ ಹೋದದ್ದು ಯಾತನೆ ಸ್ಥಳಕ್ಕೆ. ಬಡ ಲಾಜರನಿಗೆ ಯಾರು ಕೇಳೋರು ಇರಲಿಲ್ಲ. ಬಡವ ಅವನು ಹೋದ ದೇವರ ಬಳಿಗೆ. ಪರಲೋಕದಲ್ಲಿ ಯಾರ ಪ್ರಾರ್ಥನೆ ಸತ್ತ ಮೇಲೆ ನಡೆಯಲ್ಲ. ನಾನು 1 ವರ್ಷ ಉಪವಾಸ ಇದ್ದು ನೀರು ಬಿಟ್ಟು ಉಪವಾಸ ಮಾಡಿದ್ರು ಸಹ ನನ್ನ ಪ್ರಾರ್ಥನೆ ದೇವ್ರು ಕೇಳಲ್ಲ. ಅವನಿಗೆ ಪ್ರೇಯರ್ ತಾಗೋದು ಯಾವಾಗಂದ್ರೆ ಅವ್ನ ಜೀವದಲ್ಲಿ ಇದ್ದಾಗಲೇ ದೇವರನ್ನು ಸೃಷ್ಟಿಕರ್ತನ ಸ್ಮರಿಸಬೇಕು. ಇವತ್ತು ಯಾಕೆ ಉದ್ದ ಅಗಲಕ್ಕೂ ಸ್ವಾರ್ಥ ಸಾರಲ್ಪಡ್ತಾ ಇದೆ ಅಂದರೆ ಅವ್ನು ಜೀವಂತವಾಗಿ ಇದ್ದುಕೊಂಡು ದೇವರನ್ನ ಕಂಡುಕೊಳ್ಬೇಕು, ದೇವರ ಕಡೆ ತೀರ್ಕೊಳ್ಬೇಕು. ಇಲ್ದಿದ್ರೆ ಎಷ್ಟೋ ಜನ ಹೀಗೆ ಮಾಡ್ತಿದ್ರು, ಅಯ್ಯೋ ದೇವರ ಕಡೆ ಬರಲಿಕ್ಕೆ ಮನಸ್ಸಿತ್ತೆ ಏನೋ ಗೊತ್ತಿಲ್ಲ, ಆದರೆ ಈಗ ಮರಣದಲ್ಲಿ ನಾನೊಂದು ಪ್ರೇಯರ್ ಮಾಡ್ತೀನಿ, ನೀನು ಸ್ವರ್ಗ ಕಳಿಸು ಅಂತ ಹೇಳುವಂಥ ವ್ಯವಸ್ಥೆ ಬೈಬಲ್ನಲ್ಲಿ ಇಲ್ಲ. ಮನುಷ್ಯರ ಸಮಾಧಾನಕ್ಕಾಗಿ ಒಬ್ರಿಗೊಬ್ರು ಹೇಳ್ಕೊಳ್ಬೇಕಲ್ಲದೆ ನಮ್ಮ ಆತ್ಮವನ್ನು ಡೆಡ್ ಬಾಡಿ ಸತ್ತ ಮೇಲೆ ದೇವರ ಕಡೆಗೆ ಕಳಿಸುವಂಥ ಒಂದು ಪ್ರಮೋಷನ್ ವ್ಯವಸ್ಥೆ ಬೈಬಲ್ನಲ್ಲಿ ಇದ್ದಿದ್ರೆ ಐಶ್ವರ್ಯವಂತನು ಫಸ್ಟ್ ಟಾಪಲ್ಲಿ ಇರ್ತಿದ್ದ. ಅವನು ಯಾಕೆ ಆತನೇ ಸ್ಥಳಕ್ಕೆ ಹೋಗ್ತಾನೆ? ಜೀವದಲ್ಲಿರುವಾಗಲೇ ಒಬ್ಬನು ದೇವರ ಕಡೆ ತಿರುಗಿಕೊಳ್ಳಬೇಕೆಂಬುದಕ್ಕಾಗಿ ಎಷ್ಟೋ ಜನ ಸೇವೆಗಾಗಿ ತಮ್ಮ ಕೆಲಸವನ್ನು ಬಿಟ್ಟು ತಮ್ಮ ಹಣವನ್ನು ಆಸ್ತಿಪಾಸ್ತಿಗಳನ್ನು ಮಾರಿ ಸೇವೆ ಮಾಡಿ ಸ್ವಾರ್ಥೆಯನ್ನು ಸಾರ್ತಾ ಇದ್ದಾರೆ. ದೇವರ ವಾಕ್ಯನ ಹೇಳ್ತಾ ಇದ್ದಾರೆ. ಯಾಕಂದರೆ ಜೀವಂತದಲ್ಲಿ ಇದ್ದುಕೊಂಡು ಒಬ್ಬನು ಕರ್ತನನ್ನು ಅಂಗೀಕರಿಸಿ ಪರಿಶುದ್ಧ ಜೀವನವನ್ನು, ಪರಲೋಕದ ಜೀವನ ಪಡ್ಕೊಂಡು ದೇವರಿಗೆ ಮಗನಾಗಿ ಮಗಳಾಗಿ ಜೀವಿಸಬೇಕೆಂಬುದಕ್ಕಾಗಿ ದೇವರು ಈ ಸ್ವಾರ್ಥೆಯ ಮಾರ್ಗವನ್ನು ನಮಗೆ ಕೊಟ್ಟಿದ್ದಾನೆ. ಲಕ್ಷ್ಯ ಮಾಡಬಾರ್ದು ಪ್ರಿಯರೇ. ಮರಣ ನಂತರ ನಮ್ಮ ಜೀವಿತದಲ್ಲಿ ಯಾವ ಆಲ್ಟ್ರೇಷನ್ ನಡೆಯುವುದಿಲ್ಲ. ಹೇಗಿದ್ದೇವೋ ಹಾಗೆ ನಮ್ಮ ನಿತ್ಯತ್ವ ಇರುತ್ತೆ ಅನ್ನೋದನ್ನು ನಾವು ಮರೆಯಬಾರದು. ಈ ಲೋಕದ ಅಧಿಪತಿ ಸೈತಾನ್ ಕುತಂತ್ರ ಮಾಡ್ತಾ ಇದ್ದಾನೆ, ವ್ಯವಸ್ಥೆ ಮಾಡ್ತಾ ಇದ್ದಾನೆ. ನಾವು ಆರಾಧನೆ ಮಾಡದ ಹಾಗೆ, ಪ್ರಾರ್ಥನೆ ಮಾಡದ ಹಾಗೆ ನಮ್ಮ ಜೀವಿತವನ್ನು ಹಿಂಡುವಂಥ ವ್ಯವಸ್ಥೆ. ನನಗೆ ಆಲಯಕ್ಕೆ ಹೋಗ್ತಾ ಇಲ್ಲ, ಕೆಲವರು ತಿಂಗಳಿಗೊಂದು ಆರಾಧನೆ ಹೋಗಲ್ಲ, ಕೆಲವರು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಹೇಳೋದು ರಕ್ಷಣೆ ಹೊಂದಿದ್ದೇನೆ, ದೀಕ್ಷಾಸ್ನಾನ ತಗೊಂಡಿದ್ದೇನೆ, ಕೊನೆಗೆ ಅವ್ರ ಕಾರಣ ಇವ್ರ ಕಾರಣ, ಅವನಿದ್ರೆ ನಾನು ಬರಲ್ಲ, ಇವ್ರು ಹೋದ್ರೆ ನಾನು ಹೋಗಲ್ಲ. ಇದೆಲ್ಲ ಸೈತಾನನ ರಾಜ್ಯದ ವ್ಯವಸ್ಥೆ. ವಿಶ್ವಾಸಿಯೇ, ನಿನ್ನ ಜೀವನದಲ್ಲಿ ನೀನು ಇನ್ನೊಬ್ಬರಿಂದ ತಪ್ಪು ಬಂದಿದ್ರು ನೀನು ಹೋಗಿ ಕ್ಷಮೆ ಕೇಳುವಂತೆ ಪವಿತ್ರ ಆತ್ಮನು ಪ್ರೇರೇಪಿಸ್ತಾನೆ. ನಮ್ಮ ಜೀವಿತದಲ್ಲಿ ಅವರು ಇವ್ರನ್ನೆಲ್ಲ, ನನ್ನ ದೇವರು ನಮ್ಮ ಭವಿಷ್ಯವನ್ನು ರೂಪಿಸುವಂಥದ್ದು. ಈ ಜೀವಿತದಲ್ಲಿದ್ದಾಗ ಯಾರೊಟ್ಟಿಗೂ ನಮಗೆ ಮನಸ್ತಾಪವಾಗಿರಬಾರದು. ನಮ್ಮ ಜೀವಿತದಲ್ಲಿ ಇನ್ನೊಬ್ಬರಿಂದ ತಪ್ಪು ಬಂದಿರಲಿ, ನಮ್ಮಿಂದ ತಪ್ಪು ಬಂದಿರಲಿ, ದೇವ್ರ ಆಕೆ ಏನು ಹೇಳ್ತದೆ, ಪೌಲನು ಹೇಳ್ತಾನೆ, ಇನ್ನೊಬ್ಬರು ನಿಮ್ಗಿಂತ ಶ್ರೇಷ್ಠ ಅಂತ ತಿಳ್ಕೊಳ್ಳಿ. ಸಾಧ್ಯ ಇದೆಯಾ? ಒಬ್ಬ 4ನೇ ಕ್ಲಾಸ್ ಕಲ್ತಿರ್ತಾನೆ, ಮತ್ತೊಬ್ಬ ಡಾಕ್ಟರೇಟ್ ಕಲ್ತಿರ್ತಾನೆ. ಹೇಗೆ ತಿಳ್ಕೊಳ್ಳೋದು?
ಅವ್ನು ನನಗಿಂತ ಶ್ರೇಷ್ಠ ಅಂತ ಹೇಗೆ ತಿಳ್ಕೊಳ್ಳೋದು? ಒಬ್ಬನಿಗೆ ಡೈಲಿ ವೇಜಸ್ 300, 400, 500 ರೂಪಾಯಿ ಇದೆ, ಮತ್ತೊಬ್ಬನು ದಿನಕ್ಕೆ 10,000 ದುಡಿತಾನೆ. ಅವನು ಹೇಗೆ ತಿಳ್ಕೊಳ್ಳೋದು? ಪವಿತ್ರಾತ್ಮನ ಮೂಲಕವಾಗಿ ಮಾತ್ರ ಇದು ಸಾಧ್ಯ. ನಮ್ಮ ಮನಸ್ಸು ಭೂ ಸಂಬಂಧವಾಗಿದ್ದರೆ ಆಗುವುದಿಲ್ಲ. ನಮ್ಮ ಮನಸ್ಸು ಮೇಲ್ನವನಾಗಿರಬೇಕು, ಪರಲೋಕ ಭಾವದವರಾಗಿರಬೇಕು. ರೋಮ 12ರಲ್ಲಿ ಹೇಳುವ ಹಾಗೆ. ಆವಾಗ ಮಾತ್ರ ನಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಜೀವಿತ ಜೀವಿಸಲಿಕ್ಕೆ ಸಾಧ್ಯ. ಯಾವಾಗ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಆದರೆ ಇರುವ ಕಾಲ ಯೇಸುವಿಗಾಗಿ ಜೀವಿಸಿ ನಾವು ಪ್ರಿಪೇರ್ ಆಗಿರೋಣ. ನಮ್ಮೆಲ್ಲ ಆತ್ಮಿಕ ಡಾಕ್ಯುಮೆಂಟ್ ಕ್ಲಿಯರ್ ಇಟ್ಕೊಳ್ಳೋಣ. ಅಲ್ಲಿ ಹೋದಾಗ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಆಗಬಾರ್ದು. ಇವತ್ತು ನಮ್ಮ ಜೀವಿತದಲ್ಲಿ ಬಹಳ ಎಚ್ಚರಿಕೆ ಆಗಿರೋಣ. ವಿದೇಶಕ್ಕೆ ಹೋಗುವವರು ಎಷ್ಟು ಜಾಗ್ರತೆ ಇರ್ತಾರೆ ನೋಡಿದ್ದೀರಾ? ಟಿಕೆಟ್ ಕನ್ಫರ್ಮ್ ಮಾಡ್ಕೊಳ್ತಾರೆ, ಪಾಸ್ಪೋರ್ಟ್ ಇಟ್ಕೊಳ್ತಾರೆ, ವೀಸದು ಕಾಪಿ ಇಟ್ಕೊಳ್ತಾರೆ, ಎಲ್ಲವನ್ನು ಇಟ್ಕೊಂಡು ನಾನು ವಾಪಸ್ ಬರಬಾರ್ದು, ಬಂದರೆ ಪ್ಲೇನ್ ಹೋಗ್ಬಿಡುತ್ತೆ. ಹಾಗಾದರೆ ಪರಲೋಕಕ್ಕೆ ಎಷ್ಟು ಪ್ರಿಪೇರ್ ಆಗಿದ್ದೇವೆ ನಾವು? ನನ್ನ ರಕ್ಷಣೆ, ನನ್ನ ಆತ್ಮೀಯತೆ, ನನಗೆ ಸಿಕ್ಕಿದ ಸತ್ಯ, ಶರೀರ ಭಾವದ ಕರ್ಮಗಳು ನನ್ನಲ್ಲಿ ಇದ್ದರೆ ಪರಲೋಕ ಎಂಟ್ರಿ ಆಗಲ್ಲ. ಈ ವಿಷಯದಲ್ಲಿ ನಂಗೆ ತಿಳ್ಕೊಳ್ಳಿಕ್ಕೆ ಯಾಕೆ ಆಗ್ತಾ ಇಲ್ಲ? ಯಾವ ವ್ಯವಸ್ಥೆಗಳು ನನ್ನನ್ನು ಇಷ್ಟು ಮಂಕು ಮಾಡ್ತಾ ಇದೆ? ದೇವರಿಗೋಸ್ಕರ ಜೀವಿಸಲಿಕ್ಕೆ ದೇವರು ನಮ್ಮನ್ನು ಕರೆಯಲಿಲ್ಲವೋ? ನಾನು ಹೇಳ್ತಿರುವ ವಿಷಯಗಳು ಇನ್ನೊಬ್ಬರಿಗೋ ಮತ್ತೊಬ್ಬರಿಗಲ್ಲ, ನಮ್ಮ ಜೀವನದಲ್ಲಿ ನಾವು ಪರೀಕ್ಷಿಸಿಕೊಂಡು ಲೆಟ್ ಅಸ್ ಪ್ರಿಪೇರ್ ಅವರ್ ಸೆಲ್ಫ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕಾಗಿ ನಾವು ಸಿದ್ಧಪಡಿಸಿಕೊಳ್ಳೋಣ, ಕರ್ತನಿಗೋಸ್ಕರ ನಿಲ್ಲೋಣ. ದೇವರು ಖಂಡಿತವಾಗಿ ನಮ್ಮ ಜೀವಿತವನ್ನು ಆಶೀರ್ವದಿಸಿ ಒಂದು ಇಷ್ಟ ಪಾತ್ರೆಯಾಗಿ ನಡೆಸುವುದಕ್ಕೆ ಶಕ್ತನಾಗಿದೆ. ಎಷ್ಟು ಕಠಿಣ ಆಗಿ ಫರೋಹನಿಗೆ ಏನು ಬಂತು ನೋಡಿ, ಎಲ್ಲ ಆಯಿತು, ಅವನು ಎಲ್ಲ ಹೋಗ್ಲಿಕ್ಕೆ ಬಿಟ್ಟ. ಚೊಚ್ಚಲ ಮಕ್ಕಳ ಸಂಹಾರ ಆದಮೇಲೆ ಹೇಳಿದ್ ನನಗೋಸ್ಕರ ಪ್ರಾರ್ಥಿಸದು. ಆದರೆ ಇಸ್ರಾಯೇಲ್ ಜನಾಂಗದವರು ಕೆಂಪು ಸಮುದ್ರ ದಾಟುವಾಗ ಇನ್ನೇನು ಹತ್ರ ಆಗ್ತಾ ಇದ್ದಾರೆ. ಅಲ್ಲಿ ಇರುವಾಗ ಅವನಿಗೆ ಇನ್ನೊಂದು ಆಸೆ. ಕೊನೆಗೇನಾಗ್ತದೆ? ತನ್ನ ಸೈನ್ಯವನ್ನು ಕಳಿಸ್ತಾ ಇದ್ದಾನೆ. ಏನಾಯಿತು? ಸರ್ವಶಕ್ತನಾದ ಜೀವವುಳ್ಳ ದೇವರು ಏನು ಕಾರ್ಯ ಮಾಡಿದ? ಕೆಂಪು ಸಮುದ್ರ ಒಣನೆಲವಾದದ್ದು ಸ್ಟೋರಿ ಅಲ್ಲ, ಇದು ನಿಜವಾದ ಸಂಗತಿ. ನಿನ್ನ ಜೀವಿತದಲ್ಲಿ ಅದು ಸ್ಟೋರಿ ಅಂತ ತಿಳ್ಕೊಂಡ್ರೆ ಇಡೀ ನಿಮ್ಮ ಆತ್ಮಿಕ ಸ್ಟೋರಿಯಾಗೇ ಇರುತ್ತೆ. ಅದು ನನ್ನ ಜೀವನದಲ್ಲಿ ಲೈವ್ ಆಗಿ ಇವತ್ತು ಮಾಡಲಿಕ್ಕೆ ಶಕ್ತನೆಂಬುದಾಗಿ ನಂಬುವುದಾದರೆ ಆ ಕೋಟೆದ ಅನುಭವಗಳು, ಯೋರ್ದಾನ್ ಅನುಭವಗಳು, ಕೆಂಪು ಸಮುದ್ರ ಅನುಭವಗಳು, ಫರೋಹನ ಅನುಭವಗಳು ಇವೆಲ್ಲವೂ ಲೈವ್ ಆಗಿ ಇವತ್ತು ನಮ್ಮ ಮನೆಗಳಲ್ಲಿ ನಡಿಬೇಕು ಪ್ರಿಯರೇ. ಬೈಬಲ್ ಕಥೆಗಳನ್ನು ತಗೊಂಡು ಯಾರಿಗೆ ಆತ್ಮಿಕ ಅಭಿವೃದ್ಧಿ ಆಗುತ್ತೆ? ಯಾವ ಸೈತಾನ ಹೆದರುವುದಿಲ್ಲ. ನಮ್ಮ ಜೀವಿತದಲ್ಲಿ ದೇವರ ಶಕ್ತಿ, ಭಕ್ತಿಯ ವೇಷ ಬೇಡ ನಮಗೆ. ಭಕ್ತಿಯ ಶಕ್ತಿಯನ್ನು ಹೊಂದಿಕೊಂಡು ನಾವು ಪ್ರಾರ್ಥಿಸುವಾಗ ಇವತ್ತು ಫರೋಹನ ಸೈನ್ಯದೊಪ್ಪಾದಲ್ಲಿ ನಮ್ಮನ್ನು ಹಿಂದಟ್ಟಿ ಬರುವಂಥ ವ್ಯವಸ್ಥೆಗಳು ಆ ಕಾಲದಲ್ಲಿ ಸ್ಟೋರಿ ಒಂದು ಹೇಳಿ ಕತೆ ಮುಗಿಸುವ ಹಾಗೆ ಅಲ್ಲ. ಇದು ಅಲ್ಲಿ ನಡೆದ ಘಟನೆಗಿಂತಲೂ ನಿಜ ಅಂಶಕ್ಕಿಂತಲೂ ಇವತ್ತು ಕೃಪೆ ಕಾಲದಲ್ಲಿ ಆತ್ಮಿಕ ಜೀವಿತದಲ್ಲಿ ನಾವಿರುವಂಥ ನಮ್ಮ ಜೀವಿತದಲ್ಲಿ ಕಣ್ಣಿಗೆ ಕಾಣದಿರೋ ಫರೋಹ ಮತ್ತು ಅವನ ಸೈನ್ಯ ಭಯಂಕರ ಡೇಂಜರ್. ಆದ್ದರಿಂದ ರಕ್ಷಣೆ ಹೊಂದಿದ್ದೇನೆ, ದೇವರ ಮಗನಾಗಿದ್ದೇನೆ, ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕಲ್ಲ. ನಮ್ಮ ರಕ್ಷಣೆ ಕಾಪಾಡಿಕೊಂಡು ಸತ್ಯದಲ್ಲಿ ವಾಕ್ಯದಲ್ಲಿದ್ದು ಯಾರನ್ನು ನಿಂದಿಸದೆ, ಯಾರನ್ನು ತಿರಸ್ಕರಿಸದೆ, ಯಾವ ಲೋಕದ ಮದವು ನನ್ನನ್ನು ಆಳದೆ ದೇವರಿಗೋಸ್ಕರ ಸತ್ಯ ಸಾಕ್ಷಿಯಾಗಿ ಜೀವಿಸಿ, ದೇವರೇ ನಿನ್ನ ಭರಣ ಬರುವುದಾದರೆ ನಾನು ನಿನಗೋಸ್ಕರ ಸಿದ್ಧವಾಗಿದ್ದೇನೆಂಬುದಾಗಿ ಆ ಒಂದು ತೀರ್ಮಾನದಲ್ಲಿರುವುದಾದರೆ ಖಂಡಿತ ದೇವರು ನಮಗೆ ಸಹಾಯಕನಾಗಿ ನಡೆಸ್ತಾನೆ. ಇಲ್ಲಿ ನಾವು ನೋಡುತ್ತೇವೆ, ಗಂಡಸರ ಮಾತ್ರ ಹೋಗಿ ಆರಾಧಿಸಬಹುದು. ನಮ್ಮ ಮನೆ ಆರಾಧನೆಯ ಮನೆ, ವಿಶ್ವಾಸಿಯ ಮನೆ. ಆರಾಧನೆಗಾಗಿ ಹೋಗುವಾಗ ಕುಟುಂಬವಾಗಿ ಆರಾಧನೆ ಹೋಗಬೇಕು, ಎಲ್ಲರೂ ಸಂತೋಷವಾಗಿ ಹೋಗಬೇಕು, ಎಲ್ಲರೂ ದೇವರನ್ನು ಸೇವಿಸು. ಅಲ್ಲಿ ಯಾರ ಜನರನ್ನು ನೋಡಲಿಕ್ಕೋ, ಸೇವಕರನ್ನು ನೋಡಲಿಕ್ಕೋ ಅಥವಾ ಬೇರೆ ಯಾವ ವ್ಯವಸ್ಥೆಗೂ ಅಲ್ಲ. ಆಗೋರು ಆಗದಿರೋರು ನಮಗೆ ವಿಷಯ ಅಲ್ಲ. ನಾನು ಹೋಗ್ತಾ ಇರೋದು ದೇವರನ್ನು ನೋಡಲಿಕ್ಕೆ, ದೇವರನ್ನು ಪ್ರಾರ್ಥಿಸಲಿಕ್ಕೆ. ವಿಶ್ವಾಸಿಗಳೇ, ಇದು ನಮ್ಮ ಮನಸ್ಸಿನಲ್ಲಿರಲಿ. ಆವಾಗ ಯಾವ ಸರಿ ಇಲ್ಲದ ವ್ಯವಸ್ಥೆಗಳನ್ನು ದೇವರು ಸರಿ ಮಾಡಿ ಕೊಡ್ತಾನೆ. ಮನುಷ್ಯರಿಗಾಗಿ ಹೋದರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ದೇವರಿಗಾಗಿ ಹೋದರೆ ಇದ್ದ ಪ್ರಾಬ್ಲಮನ್ನು ದೇವರು ಸರಿಪಡಿಸಿ ನಿಮ್ಮನ್ನು ಒಂದು ದಿವಸ ರಾಜರಾಗಿ ನಡೆಸಲಿಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ತಿಪ್ಪೆಯಿಂದ ಮೇಲೆ ಕೆತ್ತಿ ಐಗುಪ್ತ ದೇಶದಲ್ಲಿ ಪ್ರಧಾನಿಯನ್ನಾಗಿ ಮಾಡಿ ಉನ್ನತ ಸ್ಥಾನಕ್ಕೆ ನಡೆಸಿದವರು ಆ ದೇವರಾಗಿದ್ದಾನೆ. ನಿನ್ನ ಜೀವನದಲ್ಲಿ ದೇವರ ಆಶೀರ್ವಾದವನ್ನು ಕೊಟ್ಟು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಒಬ್ಬರಾಗಿ ಆರಾಧನೆ ಹೋಗುವುದಾಗಲಿ, ಇನ್ಫಾರ್ಮೇಷನ್ಗಾಗಿ, ಅಥವಾ ಒಬ್ಬರನ್ನ ಮನೆಯಲ್ಲಿ ಬಿಟ್ಟು ಉಳಿದವರು ಹೋಗುವುದಾಗಲಿ, ಅಥವಾ ಎಲ್ಲರೂ ಕೂತ್ಕೊಂಡು ಯಾವಾಗಲೋ ಅಪರೂಪಕ್ಕೆ ಹೋಗುವುದಾಗಲಿ,
ದೇವರ ಆತ್ಮನು ನಿಮ್ಮ ಹೃದಯಗಳಲ್ಲಿ ಎಚ್ಚರಿಕೆಯನ್ನು ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಯಾಕಂದರೆ ನೀವು ಯಾರೇ ಆಗಿರ್ಬೋದು, ಈ ಸಮಯದಲ್ಲಿ ಇದನ್ನು ಕೇಳ್ತಾ ಇದ್ರೆ ದೇವರ ಮುಂದೆ ನೀವು ಸಮರ್ಪಿಸಿಕೊಂಡು ಪ್ರಾರ್ಥಿಸಿರಿ. ದೇವರೇ, ನಾನು ನನ್ನ ಮನೆಯವರು ಕುಟುಂಬವಾಗಿ ನಿನ್ನ ಆರೈಕೆ. ನೀವು ಯಾವ ಸಭೆ ಇರ್ಬೋದು, ಎಲ್ಲೇ ಇರ್ಬೋದು, ಇಡೀ ಪ್ರಪಂಚದಲ್ಲಿ ಒಂದೇ ಸತ್ಯ ಇರೋದು. ಆತ್ಮಿಕ ವಿಶ್ವಾಸಿಗಳಿಗೆ ಒಂದೇ ನಿಯಮ ಇದೆ. ಆದ್ದರಿಂದ ಆ ನಿಯಮವನ್ನು ಪಾಲಿಸಿಕೊಂಡು ದೇವರಿಗಾಗಿ ನಿಲ್ರಿ. ಕೆಲವೊಮ್ಮೆ ಆರಾಧನೆ ಹೋದ್ಕೊಳ್ಳೆ, ಇವತ್ತು ಹೋಗಿ ನಾಳೆ ಎಲ್ಲ ಲಾಟ್ರಿ ಆಗಿ ಸುರಿತ ಅಂತ ನಾನು ಹೇಳಲ್ಲ. ಕಷ್ಟಗಳು ಬರ್ಬೋದು, ಹೋರಾಟಗಳು ಬರ್ಬೋದು. ದೇವರು ಪರೀಕ್ಷಿಸ್ತಾನೆ. ನೀನು ನಂಬಿಗಸ್ತನಾಗಿದ್ದರೆ, ನಂಬಿಗಸ್ತಳಾಗಿದ್ದರೆ ಅದರ 100ರಷ್ಟು ಫಲವನ್ನು ನೀನು ಅನುಭವಿಸುವಿ, ನಿನ್ನ ಕುಟುಂಬ ಅನುಭವಿಸುವಂತೆ ಕರ್ತನು ಮಾಡ್ತಾನೆ. ಕೊನೆಗೆ ಗಂಡಸರು ಮಾತ್ರ ಹೋಗ್ಬೋದು ಅಂತ ಹೇಳಿದಂಥ ಇದೇ ಮನುಷ್ಯ ಕೊನೆಗೆ ಅವನಿಗೆ ಶೋಧನೆ ಆಯಿತು. ಕೊನೆಗೆ ಅವನೇನು ಮಾಡ್ತಾನೆ ಅಂದರೆ, ಅವನು ಕೊನೆಗೆ ಪುನಃ ಅವನಿಗೆ ಕಠಿಣ ಬಂದು ದೇವರೇನು ಮಾಡ್ತಾನೆ, ಅವನು ಹೋಗ್ಲಿಕ್ಕೆ ಬಿಡೋದಿಲ್ಲ. ಬಿಡದೆ ಇರೋದ್ರಿಂದ ಏನಾಯ್ತು ಅಂದರೆ, ಅವನ ಮನಸ್ಸಿನ ಕಠಿಣತ್ವದಿಂದಾಗಿ ದೇವರೇನು ಮಾಡಿದ, ಅವರ ದೇಶದಲ್ಲಿ 3 ದಿನ ಕಾರ್ಗತ್ತಲು ಬರಮಾಡಿದ. ಅವನು 3 ದಿವಸ ಕಾರ್ಗತ್ತಲು ಅವರ ಜೀವಿತದಲ್ಲಿ ಇದ್ದದರಿಂದ ಒಬ್ಬರನ್ನೊಬ್ಬರು ಕಾಣಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಮಾತ್ರವಲ್ಲ, 3 ದಿನವೂ ಒಬ್ಬರಿಗೊಬ್ಬರು ಕಾಣಲಿಲ್ಲ, ಯಾರು ತಾನಿರುವ ಸ್ಥಳದಿಂದ ಏಳಲಿಲ್ಲ. ಕಾರ್ಗತ್ತಲು. ಆದರೆ ಇಸ್ರಾಯೇಲ್ ವಾಸಿಸಿದ್ದ ಸ್ಥಳದಲ್ಲಿ ಬೆಳಕಿತ್ತು. ಆಮೇಲೆ ಇಸ್ರಾಯೇಲರು ವಾಸಿಸ್ತಾ ಇದ್ದ ಸ್ಥಳದಲ್ಲಿ, ಐಗುಪ್ತ ದೇಶದಲ್ಲಿ ಬೆಳಕಿತ್ತು. ಉಳಿದವರಿಗೆ ಯಾರಿಗೂ ಇಲ್ಲ. ಯಾಕಂದರೆ ಬೆಳಕನ್ನು ಕೊಡುವಂಥ ದೇವತೆಯು ಅಲ್ಲಿ ಕೈ ಕೊಟ್ಟಿತ್ತು. ಇಸ್ರಾಯೇಲ್ ಬೆಳಕು ಕೊಡುವ ಆತನ ಸರ್ವಶಕ್ತನಾದ ದೇವರು. ಕೊನೆಗೆ ಪುನಃ ಅವನ ಜೀವಿತದಲ್ಲಿ ಏನಾಯಿತು, ಮನ ಕರಗಿ 24ನೇ ವಚನ 10ನೇ ಅಧ್ಯಾಯದಲ್ಲಿ ಫರೋ ಮೋಶೆಯನ್ನು ಕರೆಸಿ, ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು, ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು, ಆದರೆ ನಿಮ್ಮ ದನ ಕುರಿಗಳನ್ನು ನೀವು ಬಿಟ್ಟು ಹೋಗಬೇಕು. ಇದರ ವಿಷಯದ ಮುಂದಿನ ವಾರದಲ್ಲಿ ನಾನು ವಿವರಿಸಿ ಹೇಳ್ತೇನೆ. ಪ್ರಿಯರೇ, ಇವತ್ತು ಬಿಡುಗಡೆ ಆಗುವಾಗ ಒಬ್ಬ ವ್ಯಕ್ತಿ ಎಷ್ಟು ಹಂತದಲ್ಲಿ ಅವನು ಬಿಡುಗಡೆ ಆಗಬೇಕು, ಇಲ್ಲದಿದ್ದರೆ ಯಾವ್ಯಾವ ರೀತಿಯಲ್ಲಿ ಅವನು ಪ್ರಾಬ್ಲಮ್ ಸಿಕ್ಕಾಕ್ಕೊಳ್ತಾನೆ. ಇವತ್ತು ಎಷ್ಟೋ ವಿಶ್ವಾಸಿಗಳ ಜೀವಿತದಲ್ಲಿ ಪ್ರಾರಂಭವು ಚೆನ್ನಾಗಿರುತ್ತೆ, ಕೊನೆಗೆ ಏನಕ್ಕೂ ಬೇಡದಂಥ ಪರಿಸ್ಥಿತಿ. ಯಾಕೆ ಅಂಥೇಳಿ ನಾನು ಮುಂದಿನ ವಾರದಲ್ಲಿ ಹೇಳ್ತೇನೆ. ದೇವರು ತಾನೇ ನಮ್ಮ ಸಹಾಯಕನಾಗಿ ನಡೆಸಲಿ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಯೇಸುವೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಸೈತಾನ ತಂತ್ರೋಪಾಯಗಳನ್ನು ಬಿಡಿಸಿ ಕಾಯುವುದೇ ನಿನ್ನ ಉದ್ದೇಶ ಚಿತ್ತವಾಗಿದೆ. ನೀನು ನಡೆಸು, ನೀ ಸಹಾಯ ಮಾಡಬೇಕಂತ ಪ್ರಾರ್ಥಿಸ್ತೇವೆ. ಅವರವರ ಜೀವನದಲ್ಲಿ ಮನೆಗಳಲ್ಲಿ ಒಂದು ದೇವರ ಶಕ್ತಿಯನ್ನು ಪ್ರದರ್ಶಿಸುವ ಮನೆಯಾಗಿರುವಂತೆ ನೀನು ನಡೆಸು. ನಿನ್ನ ಕೃಪೆ ಸಹಾಯ ಇರಲಿ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ.